ಮಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಯಿಷ್ಟಾನಿ ಮಾಧವ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ಆಚಾರ್ಯಾನ್ ವಿವಿಧಾಗಮಾಬ್ಧಿವಿಹರ ಶ್ರೀವಾದಿರಾಜ ವಂದೇ ಹಂಸವರಾನ್ ರಘುತ್ತಮಗೂನ್ ವೈದಗ್ಧ್ಯಾರಾಂ ನಿಧೀನ್ ಶ್ರೀ ಸತ್ಯವತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾಪಾನ್ ಸತ್ಯಾಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಕಾನ್ ಸತ್ಯಪ್ರಮೋದ ತೀರ್ಥರ್ಯಾನ್ ನೌಮ್ಯಾಯ ಸುಧಾತಾನ್. ಸ್ವಾಮಿ ಪುಷ್ಕರಣಿಯ ದಿವ್ಯವಾದ ಭವ್ಯವಾದ ಸ್ತವ್ಯವಾದ ಮಹಿಮೆಯನ್ನು ಸ್ಕಂದಪುರಾಣದ ಮಾಧ್ಯಮದಿಂದ ವೇದವ್ಯಾಸರೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಜನ್ಮಾಂತರದಲ್ಲಿ ಮಾಡ ದುಷ್ಕರ್ಮಗಳ ಭರದಿಂದ ನಾನಾ ವಿಧವಾದ ರೋಗ ರುಜಿನಗಳನ್ನು ನಾವು ಪಡೆದುಕೊಳ್ಳುವುದು ಅನಿವಾರ್ಯವಾಗಿದ್ದರೂ ಕೂಡ ಜನ್ಮಾಂತರದ ಹಾಗೂ ಈ ಜನ್ಮದ ಪುಣ್ಯಕರ್ಮಗಳ ಫಲವಾಗಿ ಆ ರುಜಿನಗಳ ಪರಿಹಾರಕ್ಕಾಗಿ ಔಷಧಿಗಳನ್ನು ದೇವರು ಜಗತ್ತಿನ ಸೃಷ್ಟಿ ಮಾಡಿಕೊಟ್ಟು ಅದಕ್ಕೊಂದು ದಾರಿ ತೋರಿಸಿದ್ದಾನೆ. ಆ ರೀತಿ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕೆ ನಾನಾ ವಿಧವಾದ ಪ್ರಾಯಶ್ಚಿತ್ತಗಳನ್ನು ಕೂಡ ಭಗವಂತ ಜಗತ್ತಿನಲ್ಲಿ ಕಲ್ಪಿಸಿಕೊಟ್ಟಿದ್ದಾನೆ. ಅತಿ ಕಠಿಣವಾದ ಪ್ರಾಯಶ್ಚಿತ್ತಗಳಿವೆ, ಸುಲಭವಾದ ಪ್ರಾಯಶ್ಚಿತ್ತಗಳು ಇವೆ. ಅಂಥ ಪ್ರಾಯಶ್ಚಿತ್ತಗಳನ್ನು ಪರಮಾತ್ಮ ಎಲ್ಲ ಜೀವರ ಉದ್ಧಾರಕ್ಕಾಗಿ ನೀಡಿದ್ದಾನೆ. ನಿಜವಾಗಿ ಇವುಗಳೆಲ್ಲ ಸ್ನಾನ, ಭಗವಂತನ ದರ್ಶನ, ಹರಿನಾಮ ಸಂಕೀರ್ತನ, ನಮಸ್ಕಾರ, ಇಷ್ಟು ಸಣ್ಣ ಪ್ರಾಯಶ್ಚಿತ್ತಗಳು. ಆದರೆ ಎಂತಹ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಸಮರ್ಥವಾಗಿವೆ ಭಕ್ತಿಯಿಂದ ಮಾಡಿದರೆ. ಇದು ದೇವರ ಕಾರುಣ್ಯ. ಆದರೆ ಅಂತಹ ಸುಲಭ ಉಪಾಯಗಳನ್ನು ಮಾಡದಿರುವ ಆಲಸ್ಯ, ದುರ್ಭಾವನೆ ನಮ್ಮಲ್ಲಿದೆ. ಅದಕ್ಕಾಗಿ ಪಾಪಗಳ ಹಾಗೆಯೇ ಚೆನ್ನಾಗಿ ರಕ್ಷಣೆ ಮಾಡಿದ್ದೇವೆ. ಯಾವುಗಳನ್ನು ದೂರ ಓಡಿಸಬೇಕು ಅವುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದೇವೆ. ಯಾವನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕೋ ಅವುಗಳನ್ನು ನಾನಾ ಮಾರ್ಗಗಳಿಂದ ಹೊರಗೆ ಕಳಿಸ್ತಾ ಇದ್ದೆ. ಪಾಪವನ್ನು ಹೇಳಿಕೊಂಡ್ರೆ ಪಾಪ ಹೋಗುತ್ತೆ, ಸರ್ವಥಾ ಹೇಳಿಕೊಳ್ಳೋದಿಲ್ಲ, ಸುರಕ್ಷಿತವಾಗಿರುತ್ತದೆ. ಪುಣ್ಯವನ್ನು ಹೇಳಿಕೊಂಡ್ರೆ ಪುಣ್ಯ ಹೋಗುತ್ತೆ ಅಂತಿದೆ, ಯಾವ ಹೇಳ್ತೇವೋ ಅದು ಹೋಗ್ತದೆ ಅಂತ. ಆದರೆ ಪುಣ್ಯವನ್ನು ಮಾತ್ರ ಎಲ್ಲರೂ ಹೇಳಿಕೊಳ್ತಾರೆ. ಒಳ್ಳೆಯ ಕೆಲಸ ಇದ್ದನ್ನು ಚೆನ್ನಾಗಿ ಹೇಳಿಕೊಳ್ತಾರೆ, ಪುಣ್ಯ ಎಲ್ಲ ಹೋಗಿಬಿಡ್ತದೆ. ಪುಣ್ಯವನ್ನು ಹೇಳಬಾರದು, ಪಾಪವನ್ನು ಹೇಳಬೇಕು. ಆದರೆ ಜಗತ್ತಿನಲ್ಲಿ ನಡೀತಾ ಇರುವುದು ಪಾಪವನ್ನು ಅತ್ಯಂತ ಗೌರವ, ಪುಣ್ಯಗಳನ್ನು ಮಾತ್ರ ಹೇಳಿಕೊಳ್ತಾರೆ. ಪಾಪ ಉಳಿಯತ್ತೆ, ಪುಣ್ಯ ಹೋಗ್ತದೆ. ಈ ರೀತಿಯಲ್ಲಿ ನಾವು ಪಾಪಗಳ ಪರಿಹಾರಕ್ಕಾಗಿ ಪ್ರಾಯಶ್ಚಿತ್ತಗಳನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕು. ಅಂತಹ ಪ್ರಾಯಶ್ಚಿತ್ತಗಳಲ್ಲಿ ಅತೀ ಸುಲಭವಾದ ಒಂದು ಪ್ರಾಯಶ್ಚಿತ್ತ ತೀರ್ಥಗಳ ಸ್ನಾನ. ಭಕ್ತಿಪೂರ್ವಕವಾಗಿ ಮಾಡಬೇಕು, ನಿಯಮಪೂರ್ವಕವಾಗಿ ಮಾಡಬೇಕು. ನಾನಾ ತರಹದ ಪಾಪಗಳಿಗೆ ನಾನಾ ತರಹ ಹೇಳಿದ್ದಾರೆ. ಸೂತಾಚಾರ್ಯರು ಶೌನಕಾದಿ ಮಹರ್ಷಿಗಳಿಗೆ ಅದೆಲ್ಲವನ್ನೂ ನೆನಪು ಮಾಡಿಕೊಡ್ತಾರೆ. ಅನೇಕ ಬಾರಿ ಬೇರೆ ಬೇರೆ ಪುರಾಣಗಳಲ್ಲಿ ಬಂದದ್ದು. ಶೌನಕಾದಿ ಮಹರ್ಷಿಗಳಿಗೆ ಅದು ಗೊತ್ತು. ಅದೆಲ್ಲವನ್ನೂ ನೆನಪು ಮಾಡಿಕೊಟ್ಟು ಹೇಳುತ್ತಾರೆ. ನಾನಾ ತರಹದ ಪಾಪಗಳೆಲ್ಲ ಇವೆ.
ಇನ್ನೊಬ್ಬರ ಸ್ವತ್ತನ್ನು ಅಪಹಾರ ಮಾಡಿ, ಅವರ ಮಡದಿ ಮಕ್ಕಳು ಅವನು ಅಪಹರಿಸಿ ಸ್ವಾರ್ಥದಿಂದ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡುವುದರಲ್ಲಿ ಆನಂದವನ್ನು ಅನುಭವಿಸುವಂತಹ ತಾಮಿಸ್ರ ಎಂಬ ನರಕದಲ್ಲಿ ಬೀಳುತ್ತಾರೆ. ಅಪರಾಧ ಮಾಡುವಾಗ ಮತ್ತೊಬ್ಬರ ವಸ್ತುವನ್ನು ಸ್ವೀಕಾರ ಮಾಡಿ ಆನಂದ ಪಡುವಾಗ ಮುಂದಾಗುವ ದುಃಖ ಕಲ್ಪನೆ ಇರೋದಿಲ್ಲ. ಮೊದಲು ತೋರುತ್ತು ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ ನೋಡೋ. ಮೊದಲು ಪಾಪ ಮಾಡುವಾಗ ಸುಖ ಆನಂದ ಅನಿಸುತ್ತೆ, ಆದರೆ ಅದರ ಪ್ರತಿಫಲವನ್ನು ಅನುಭವಿಸುವಾಗ ನರಕದಲ್ಲಿ ಮಾತ್ರ ದುಃಖ ಅನುಭವಿಸುವುದಲ್ಲ, ಇಲ್ಲಿ ಹುಟ್ಟಿ ಬಂದರೂ ಮತ್ತೆ ದುಃಖವನ್ನು ಅನುಭವಿಸಬೇಕು. ಮಹಾಭಾರತ ಬಹಳ ವಿಸ್ತೃತವಾಗಿ ಹೇಳುತ್ತದೆ. ಎಲ್ಲ ಪಾಪಗಳಿಗೆ ನರಕದಲ್ಲಿಯೇ ದುಃಖ ಅನುಭವಿಸ್ತಾನೆ ಅಂತ ತಿಳ್ಕೋಬೇಡಿ. ಮೂರು ಕಡೆಗೆ ದುಃಖ ಅನುಭವಿಸ್ತಾನೆ. ಮೊದಲು ಅವನು ಮಾಡಿದ ಪಾಪ ಅಪರಾಧ ಇಲ್ಲಿ ಗೊತ್ತಾದರೆ ರಾಜರು ಅವನನ್ನು ಚೆನ್ನಾಗಿ ಧರಿಸಿ ಈ ಜನ್ಮದಲ್ಲಿಯೂ ಶಿಕ್ಷೆಯನ್ನು ಅನುಭವಿಸ್ತಾನೆ, ಪೆಟ್ಟು ತಿಂತ. ಇಲ್ಲಿ ಪೆಟ್ಟು ತಿನ್ನು ಮಾತ್ರ ಅಲ್ಲ, ನರಕದಲ್ಲಿಯೂ ದುಃಖವನ್ನು ಅನುಭವಿಸ್ತಾನೆ. ನರಕದಲ್ಲಿಯೂ ಅವನು ಮಾಡಿದ ಪಾಪದ ಫಲವನ್ನು ಪೂರ್ಣವಾಗಿ ಅನುಭವಿಸಿರೋದಿಲ್ಲ. ಶೇಷೇಣ ಮಾನುಷ್ಯಂ, ಅಲ್ಲಿ ಏನು ಕರ್ಮದ ಶೇಷ ಉಳಿದಿರುತ್ತದೆ ಅದನ್ನು ಪುನರ್ಜನ್ಮ ಬಂದಾಗ ಮತ್ತೆ ಅದರ ದುಃಖವನ್ನು ಅನುಭವಿಸ್ತಾನೆ. ಹೀಗೆ ಪಾಪ ಮಾಡಿದಾಗ ಇಲ್ಲಿ ಪ್ರತ್ಯಕ್ಷವಾಗಿ ಶಿಕ್ಷೆಯನ್ನು ಅನುಭವಿಸುವುದು ಬೇರೆ, ನರಕದಲ್ಲಿ ದುಃಖ ಅನುಭವಿಸಿ ಅದರ ಅವಶೇಷ ಉಳಿದಿದ್ದರೆ ಪುನರ್ಜನ್ಮದಲ್ಲಿ ಮತ್ತೆ ಅನುಭವಿಸ್ತಾನೆ. ತಂದೆ ತಾಯಿಗಳನ್ನು ಪ್ರೀತಿಯಿಂದ ಗೌರವದಿಂದ ಸೇವಿಸಬೇಕು, ಸೇವೆಯನ್ನು ಮಾಡಿ ಅನುಗ್ರಹ ಪಡೆಯಬೇಕು. ಅದಕ್ಕೆ ವಿಭಾಗಿ ಮಾತರಂ ಪಿತರಂ ವಿಪ್ರಾನ್ ಯೋ ದ್ವೇಷ್ಟಿ ಪುರುಷಾಧಮಃ. ತಂದೆ ತಾಯಿ ದ್ವೇಷ ಮಾಡುವಂಥವರು ಕಾಲಸೂತ್ರ ನರಕದಲ್ಲಿ ಬಿದ್ದು ಬದ್ದಾಡುತ್ತಾರೆ. 10,000 ಯೋಜನ ತಾಮ್ರದ ಭೂಮಿ, ಕೆಳಗೆ ಬೆಂಕಿ, ಮೇಲೆ ಬಿಸಿಲು, ಎಲ್ಲಿ ಹೋದರೂ ಬಿಸಿ, ಕಾಲಿಟ್ಟು ಚುರ್ರಂತದೆ. ಅಂಥಲ್ಲಿ ಹೊರಳಾಡ್ತಾನೆ. ಸ್ವಲ್ಪ ದೂರ ಹೋದರೆ ಎದ್ದೇನು ಅನ್ನೋ ಹಾಲ. 10,000 ಯೋಜನ ಇದೇ ತರಹದ ಘೋರವಾದ ನರಕ. ತಂದೆ ತಾಯಿಗಳ, ಸಜ್ಜನರ, ತಪಸ್ವಿಗಳ, ಜ್ಞಾನಿಗಳ ದ್ರೋಹವನ್ನು ಮಾಡಿದರೆ ಅನುಭವಿಸಬೇಕಾಗತ್ತೆ. ಇಂತಹ ಅನೇಕ ನರಕ, ಒಂದಲ್ಲ ಎರಡಲ್ಲ, 21 ನರಕಗಳು, 28 ನರಕಗಳು, ಬೇರೆ ಬೇರೆ ಸಂಖ್ಯೆಯಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ನರಕಗಳ ವರ್ಣನೆ ಇದೆ. ಹಾಗೆ ಸಣ್ಣ ಪುಟ್ಟ ನರಕಗಳು ಬೇಕಾದಷ್ಟು. ಪ್ರಧಾನವಾದ ಪ್ರಸಿದ್ಧವಾದ ನರಕಗಳು ವೇದ ಮಾರ್ಗದ ಉಲ್ಲಂಘನೆ ಮಾಡಿ ಶಾಸ್ತ್ರಕ್ಕೆ ವಿರುದ್ಧವಾದ ರೀತಿಯಲ್ಲಿ ಜೀವನವನ್ನು ನಡೆಸಿದರೆ ಹಸಿಪತ್ರವನ ಖಡ್ಗದಂತೆ ಇರುವ ಎಲೆಗಳು ಅದರ ಮಧ್ಯದಲ್ಲಿ ಹಾಕಿ ಅವನನ್ನು ಎಳೀತಾರೆ. ಊಟ ಮಾಡುವಾಗ ಪಂಕ್ತಿ ಭೇದ ಮಾಡಿ ಊಟ ಮಾಡಿದರೆ, ಪಂಕ್ತಿ ಭೇದ ಮಾಡಿ ಬಡಿಸಿದರೆ, ಅಥವಾ ಪಂಚಗಳನ್ನು ಮಾಡದಿದ್ದರೆ, ವೈಶ್ವದೇವಾದಿಗಳನ್ನು ಮಾಡುವ ಅಧಿಕಾರ ಇದ್ದ ವ್ಯಕ್ತಿ ವೈಶ್ವದೇವಾದಿಗಳನ್ನು ಮಾಡಲೇಬೇಕು. ತೈರ್ತಾನ್ ಅಪರಾಯೈಭ್ಯಃ ಯೋ ಭುಂಕ್ತೆ ತೇನ ಏವ ಸಹ. ದೇವತೆಗಳು ಕೊಟ್ಟದ್ದನ್ನು ದೇವತೆಗಳಿಗೆ ಸಮರ್ಪಣೆ ಮಾಡದೆ ತಾನು ತಿಂದರೆ ಅವನನ್ನು ಕಳ್ಳಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ. ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಸರ್ವೋಚ್ಚ ನ್ಯಾಯ ಅಂತ ನಿಜವಾಗಿ ಹೇಳಬೇಕಾದದ್ದು ಆ ಶ್ರೀಕೃಷ್ಣ ಪರಮಾತ್ಮನ ನ್ಯಾಯಕ್ಕೆ. ಅವನು ಸರ್ವೋತ್ತಮ, ಹೀಗಾಗಿ ಅವನು ಮಾಡುವಂತಹ ಆದೇಶ ಇದು ಸರ್ವೋಚ್ಚವಾದ ಆದೇಶ. ಅಂತ ಇಡೀ ಜಗತ್ತಿನಲ್ಲಿ ಒಂದು ದೇಶದ ಸರ್ವೋಚ್ಚ ನ್ಯಾಯಾಲಯ ಅಲ್ಲ, ವಿಶ್ವದ, ಸಮಗ್ರ ಭೂಮಿಯ ಅಲ್ಲ, ಭೂಮಂಡಲದ ಸರ್ವೋಚ್ಚ ಅಲ್ಲ, 14 ಲೋಕಗಳಲ್ಲಿ ಸರ್ವೋಚ್ಚವಾದಂತಹ ನ್ಯಾಯಾಲಯ, ಸರ್ವೋಚ್ಚವಾದ ನ್ಯಾಯಾಧೀಶ
ಅಲ್ಲಿಯ ಸರ್ವೋಚ್ಚ ಆದೇಶ ಅಂದರೆ ಅದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ. ಅಂತಹ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಆದೇಶ ನೀಡಿದ್ದಾನೆ, ಯಾರು ಕಳ್ಳರು ಅಂತ. ದೇವತೆಗಳು ಭಗವಂತ ಕೊಟ್ಟದ್ದನ್ನು ದೇವತೆಗಳಿಗೆ ಭಗವಂತನಿಗೆ ಅರ್ಪಿಸದೇ ಸ್ವೀಕಾರ ಮಾಡಿದರೆ ಕಳ್ಳ ಅಂತ. ದೇವರು ಏನು ಹೇಳ್ತಾನೆ ಹೇಳಿ, ನನಗಂತೂ ಯಾರೂ ವ್ಯವಹಾರದಲ್ಲಿ ಕಳ್ಳ ಅನ್ನೋದಿಲ್ಲಲ್ಲ, ಸಾಕು ಅಂತ ಸಂತೋಷ ಪಡಬಹುದು. ಆದರೆ ನಮಗೆ ಸುಖ ದುಃಖಗಳನ್ನು ಕೊಡುವ ಸ್ವಾಮಿ ಭಗವಂತನೇ. ಅವನ ದೃಷ್ಟಿಯಲ್ಲಿ ನಾವು ಕಳ್ಳ ಅಂತಾದ ಮೇಲೆ ಇನ್ನದವರ ದೃಷ್ಟಿಯಲ್ಲಿ ನಾವು ಭಾರಿ ಪ್ರಾಮಾಣಿಕರು ಅನಿಸಿಕೊಂಡ ಮಾತ್ರಕ್ಕೆ ಸಂತೋಷ ಪಡೋ ಹಾಗಿಲ್ಲ. ಯಾಕೆಂದರೆ ಅವರು ನನ್ನನ್ನು ಪ್ರಾಮಾಣಿಕ ಸರಿ, ಅಪ್ರಾಮಾಣಿಕ ಸರಿ, ನಾನು ಕಳ್ಳ ಅಂದರೂ ಸರಿ, ಸಭ್ಯ ನಾಗರಿಕ ಅಂತ ಹೇಳಿದರೂ ಸರಿ, ನನಗಾಗಬೇಕಾದದ್ದೇನಿಲ್ಲ. ನಿಜವಾಗಿ ದುಃಖಗಳನ್ನು ಕೊಡುವ, ಸ್ವರ್ಗಗಳನ್ನು ಕೊಡುವ ಭಗವಂತ ನಾನು ಕಳ್ಳ ಅಂತ ಹೇಳಿದರೆ ಅದಕ್ಕೆ ತಕ್ಕ ಫಲವನ್ನೇ ಅವನು ಕೊಡೋದು. ಅದನ್ನು ತಪ್ಪಿಸಿಕೊಳ್ಳಬೇಕು ಅಂತಾದರೆ ದೇವತೆಗಳಿಗೆ ವೈಶ್ವದೇವದ ರೂಪದಲ್ಲಿ ಆಹುತಿಗಳನ್ನು ಕೊಡಬೇಕು. ದೇವರಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಣೆ ಮಾಡದನ್ನು ಅರ್ಪಣೆ ಮಾಡಬೇಕು. ದೇವರೇನು ತೆಗೆದುಕೊಂಡು ಹೋಗೋದಿಲ್ಲ, ನಮಗೆ ಆ ಪ್ರಸಾದವನ್ನು ಪರಮಾತ್ಮ ಕರುಣಿಸ್ತಾನೆ. ಅದರೊಳಗಿರುವ ಸಾರ ಭಾಗವನ್ನು ಸ್ವೀಕಾರ ಮಾಡಿ ಸಂತೋಷಪಟ್ಟು ನಮಗೆ ಹೊಟ್ಟೆ ತುಂಬ ಆಹಾರವನ್ನು ಭಗವಂತ ಕೊಡ್ತಾನೆ. ಇದು ಕೊಟ್ಟದ್ದು ಅಂತ ಸ್ಮರಣೆ ಮಾಡುವುದಷ್ಟೇ ಇದೆ. ಅಷ್ಟನ್ನೂ ಮಾಡುವ ಕೃತಜ್ಞತೆ ಇಲ್ಲದಂತೆ ಕೃತಜ್ಞರಾಗದೆ ಕೃತಜ್ಞರಾಗಿರಬೇಕು. ಇಲ್ಲದಿದ್ದರೆ ಕ್ರಿಮಿ ಭೋಜನ ಅನ್ನುವ ನರಕದಲ್ಲಿ ಹಾಕ್ತಾನೆ ಪರಮಾತ್ಮ. ಇವನೂ ಕ್ರಿಮಿ ಆಗ್ತಾನೆ, ಇವನಿಗಿಂತಲೂ ದೊಡ್ಡ ಕ್ರಿಮಿಗಳು ಮೈಯೆಲ್ಲ ಚುತ್ತವೆ. ಇವನ ಆಹಾರವೂ ಕ್ರಿಮಿಗಳೇ, ಇವನೂ ಕ್ರಿಮಿ, ಇನ್ನೊಂದು ಕ್ರಿಮಿಗೆ ಆಗ್ತಾನೆ, ದುಃಖವನ್ನು ಅನುಭವಿಸ್ತಾನೆ. ಇಂತಹ ಘೋರವಾದ ನರಕದಲ್ಲಿ ಬಿದ್ದು ಒದ್ದಾಡಬೇಕು. ಮತ್ತೆ ಹುಟ್ಟಿದರೂ ಕೂಡ ಹೊಟ್ಟೆಗೆ ಆಹಾರ ಇಲ್ಲದಂತೆ ಆಹಾರಕ್ಕೆ ಪರದಾಟ ಮಾಡುವಂತಹ ಪ್ರಸಂಗ ಜನ್ಮಾಂತರದಲ್ಲಿಯೂ ಇವನಿಗೆ ಬರುತ್ತೆ. ಆಟಿಯಲ್ಲಿ ಪಂಚಯಗಳನ್ನು ಮಾಡಬೇಕು, ಪಂಕ್ತಿ ಭೇದವನ್ನು ಮಾಡಬಾರದು, ಅತಿಥಿ ಅಭ್ಯಾಗತಿ ಯೋಗ್ಯ ರೀತಿಯಲ್ಲಿ ಆದರ ಸತ್ಕಾರವನ್ನು ಮಾಡಬೇಕು ಎಂಬ ತತ್ವವನ್ನು ಸ್ಕಂದ ಪುರಾಣ ನಮಗೆ ತಿಳಿಸುತ್ತೆ. ಜೊತೆಗೆ ಈ ತರಹದ ಇನ್ನೂ ಅನೇಕ ನರಕಗಳೇ. ದೇವರ ಸ್ವತ್ತು, ದೇವಸ್ಥಾನದ ಸ್ವತ್ತು, ಸಜ್ಜನರ ಸ್ವತ್ತನ್ನು ಮಾಡುವಂತಹ ವ್ಯಕ್ತಿಗೆ ಅಯೋಗ್ಯ ಕಾಯ್ದ ಕಬ್ಬಿಣದ ಕುಂಡದಲ್ಲಿ ಅವನನ್ನು ಹಾಕಿ ಅಲ್ಲಿ ಅವನನ್ನು ಹೊರಳಾಡಿಸ್ತಾರೆ. ಆ ರೀತಿ ಧಾನ್ಯವನ್ನು ಹುಡದಂತೆ ಭಾರೀ ಕಬ್ಬಿಣದ ಕಡಾಯಿಯಲ್ಲಿ, ಕಾಯ್ದ ಕಡಾಯಿಯಲ್ಲಿ ಹಾಕಿ ಅವನನ್ನು ಹುರಿತಾರೆ. ಹರಿ ಅಂತ ಪರಮಾತ್ಮನ ನಾಮ ಸಂಕೀರ್ತನ ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದಿದ್ದರೆ ನನ್ನ ಹುರಿ ಅಂತ ಯಮ ಹೇಳ್ತಿರ್ತಾನೆ. ಕಾಯ್ದ ಕಬ್ಬಿಣ ಕಡಾಯಿಯಲ್ಲಿ ಹುರಿತಾರೆ. ಅಂತಹ ಘೋರವಾದ ನರಕವನ್ನು ಅನುಭವಿಸ್ತಾನೆ. ಅಗಮ್ಯಗನ ಭಕ್ಷಣಾದಿಗಳನ್ನು ಮಾಡಿದರೆ ಕಬ್ಬಿಣದ ಮೂರ್ತಿಯನ್ನು, ಕಾಯ್ದ ಕಬ್ಬಿಣದ ಪ್ರತಿಮೆಯನ್ನು ಆಲಿಂಗನ ಮಾಡಿಸ್ತಾರೆ. ಎಷ್ಟು ಜಂತುಗಳಿಗೆ, ಸುಲಭವಾಗಿ ಓಡಾಡುವಂತಹ ಪ್ರಾಣಿಗಳಿಗೆ ಹಿಂಸೆ ಮಾಡುವುದು ಮನುಷ್ಯನ ಸ್ವಭಾವ. ತನಗೆ ಅದರಿಂದ ಪೀಡೆಯಾಗಿರಬಹುದು, ಆಗದೇ ಇರಬಹುದು. ಸುಮ್ಮನೆ ಪ್ರಾಣಿಗಳಿಗೆ ಹಿಂಸೆಯನ್ನು ಕೊಡ್ತಾ ಇದ್ದರೆ ಅದಕ್ಕೆ ತಕ್ಕಂತೆ ಬಂಟ ಅನ್ನುವ ನರಕ, ನಾನಾ ವಿಧವಾದಂತಹ ಮುಳ್ಳುಗಳಿಂದ, ನಾನಾ ವಿಧವಾದ ಉಪದ್ರವಗಳಿಂದ ನರಕದಲ್ಲಿ ಇವನನ್ನು ಹಾಕ್ತಾರೆ. ನಾಸ್ತಿಕನಾಗಿ ಧರ್ಮವನ್ನು ಅಲ್ಲಗಳೆಯುತ್ತ ಧರ್ಮ ಮಾಡುವವರಿಗೂ ಅದರ ಬಗ್ಗೆ ಅಸಹ್ಯವನ್ನು ಹುಟ್ಟಿಸಿ ಪಾಷಂಡವನ್ನು, ಪಾ ಅಂದರೆ ಪಾಪ, ಷಂಡ ಅಂದರೆ ಚಿಹ್ನ, ಪಾಪದ ಚಿಹ್ನವನ್ನು ಎದ್ದುವಂತೆ ಧರಿಸುವ ಪಾಷಂಡ ಮತನ, ಪಾಷಂಡವಾದವನ್ನು ಅನುಸರಿಸಿ ಧಸೆತನ್ನು ಭಂಗ ಮಾಡುವವನು, ಧರ್ಮವನ್ನು ಅಲ್ಲಗಳೆಯುವ ವ್ಯಕ್ತಿ ವೈತರಣಿ, ಘೋರವಾದಂತಹ ನದಿ, ರಕ್ತ ಮಾಂಸ ಹೊಲಸಿನಿಂದ ಕೂಡಿದ ಆ ವೈತರಣಿ ನದಿಯಲ್ಲಿ ಬೀಳುತ್ತಾನೆ. ಶೌಚಾಚಾರಗಳಿಲ್ಲ,
ಶುದ್ಧವಾದ ಸದಾಚಾರ ಇಲ್ಲ, ಮಾರ್ಗವನ್ನು ಅನುಸರಣೆ ಮಾಡೋದಿಲ್ಲ, ಮಾಡುವವರನ್ನು ನಿಂದೆ ಮಾಡುತ್ತಾನೆ. ಅಂತಹ ವ್ಯಕ್ತಿ ಅತಿ ಹೊಲಸಾದ ಕೂಪದಲ್ಲಿ ಬಿದ್ದಾನೆ. ಮಲಮೂತ್ರ, ರಕ್ತ, ಕೀವು, ಹೊಲಸು ಇವುಗಳಿಂದ ಕೂಡಿದ ಘೋರವಾದಂತಹ ಕೂಪದಲ್ಲಿ ಬಿದ್ದು ಒದ್ದಾಡುತ್ತಾನೆ. ಹೀಗೆ ಅನೇಕ ವಿಧವಾಗಿರುವಂತಹ ನರಕಗಳ ವರ್ಣನೆಯನ್ನು ಮಾಡುತ್ತಾರೆ. ಇಷ್ಟೆಲ್ಲ ನರಕಗಳ ವರ್ಣನೆ ಮಾಡಿದ್ದಾಕೆ ಅಂದರೆ ಇಂತಹ ನರಕಗಳನ್ನು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಮಾಡುವುದಕ್ಕೆ ಉಪಾಯ ಇದೆ. ಅದರಲ್ಲಿ ಸುತ್ತಾಚಾರ್ಯ ಹೇಳ್ತಾರೆ, ಈ ಎಲ್ಲ ನರಕಗಳನ್ನೂ ತಪ್ಪಿಸಿಕೊಳ್ಳುವುದಕ್ಕೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಆ ನರಕಗಳ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಎಲ್ಲರೂ ಅತೀ ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ಪಾಪಗಳನ್ನು ಮಾಡುವುದಕ್ಕೆ ಇದೊಂದು ದೊಡ್ಡ ಅವಕಾಶ ಕಲ್ಪಿಸಿಕೊಟ್ಟಂತೆ ಅಂತ. ಇಷ್ಟೆಲ್ಲ ನೀವು ವರ್ಣನೆ ಮಾಡಿದ್ದು ಯಾಕೆಂದರೆ ಏನು ಮಾಡಿದರೂ ಅತೀ ಸುಲಭ. ವರ್ಷಕ್ಕೊಂದು ಬಾರಿ ತಿರುಮಲಕ್ಕೆ ಹೋಗಿ ಸ್ವಾಮಿ ಪುಷ್ಕರಣಿಯಲ್ಲಿ ಮುಳುಗಿ ಬಂದರೆ ಎಲ್ಲ ಪಾಪಗಳ ಪರಿಹಾರವಾಗುತ್ತದೆ. ಕಷ್ಟಪಟ್ಟು ಇಂದ್ರಿಯಗಳ ನಿಗ್ರಹ, ಮನೋನಿಗ್ರಹ ಮಾಡಿ ಸದಾಚಾರದಿಂದ ಇದ್ದು ಯಜ್ಞಯಾಗಾದಿಗಳು, ದೇವರೇ, ತಂದೆ ತಾಯಿಗಳ ಸೇವೆ ಇದನ್ನೆಲ್ಲ ಮಾಡಬೇಕು. ಎಷ್ಟಾದರೂ ಕಳ್ಳತನ ಮಾಡಬಹುದು, ಎಷ್ಟಾದರೂ ಅನಾಚಾರ ಇರಬಹುದು, ಯಾರನ್ನಾದರೂ ನಿಂದೆ ಮಾಡಬಹುದು, ಯಾರಿಗಾದರೂ ದ್ರೋಹ ಮಾಡಬಹುದು. ಒಂದು ಬಾರಿ ಸ್ನಾನ ಮಾಡಿದರೆ ಸಾಕು, ಎಲ್ಲ ಪಾಪಗಳ ಪರಿಹಾರವಾಗುತ್ತೆ. ಬಹಳ ಸುಲಭ ಅಲ್ವಾ ಅಂತ. ಮೊದಲನೆಯದಾಗಿ ಅಷ್ಟು ಸುಲಭವಾಗಿ ಪಾಪ ಹೋಗೋದಿಲ್ಲ. ಪಾಪಗಳ ಪರಿಹಾರಕ್ಕೆ ಮೊದಲು ಬೇಕಾದ ಪಾಪ ಮಾಡಿದ್ದಕ್ಕೆ ಮನಸ್ಸಲ್ಲಿ ನೋವಾಗಬೇಕು, ಕಷ್ಟ ಆಗಬೇಕು, ತಳಮಳಬೇಕು. ಒಳಗೆ ಅಗ್ನಿ ಆಗಬೇಕು, ಹೊರಗಲ್ಲ. ಬಾಹ್ಯ ಅಗ್ನಿ ಬೇಕಾಗಿಲ್ಲ. ಸೂರ್ಯನ ಕೆಳಗೆ ಸುತ್ತಲೂ ಅಗ್ನಿಯನ್ನು ಹಚ್ಚಿಕೊಂಡು ತಪಸ್ಸು ಮಾಡುವ ತಪಸ್ವಿಗಳು ಪ್ರಾಚೀನ ಕಾಲದಲ್ಲಿ ಇದ್ದರು. ಅದು ದೊಡ್ಡ ತಪಸ್ಸು. ಆ ತಪಸ್ಸು ಮಾಡಲಿಕ್ಕಾಗದೇ ಇದ್ದರೂ ಒಳಗೆ ಅಗ್ನಿ ಬೆಳೆಯಬೇಕು. ನಾನು ಮಾಡಿದ್ದು ತಪ್ಪು ಅಂತನ್ನುವುದಕ್ಕೇನೊಂದು ತಳಮಳ, ಆ ಆಂತರಾಗ್ನಿಯಿಂದಲೇ ಪಶ್ಚಾತ್ತಾಪದಿಂದಲೇ ತಪ್ತನಾಗಿ ಬೆಂದು ಹೋಗಬೇಕು. ಆ ನಂತರ ಅಂತಹ ಪಶ್ಚಾತ್ತಾಪಪೂರ್ವಕವಾಗಿ ಭಕ್ತಿಯಿಂದ ಭಗವಂತನ ಸರ್ವೋತ್ತಮತ್ವವನ್ನು ಚೆನ್ನಾಗಿ ತಿಳಿದು ಆ ಪರಮಾತ್ಮ ನೀರಿನ ಕಣಗಳಲ್ಲಿಯೂ ತುಂಬಿಕೊಂಡಿದ್ದಾನೆ ಅಂತ ಭಾವಿಸಿ ಅವನೇ ಆದೇಶವೇ. ಪುರಾಣಗಳಲ್ಲಿ ಪರಮಾತ್ಮ ಮಾಡಿದ ಆದೇಶ ಶ್ರುತಿ ಸ್ಮೃತಿ ಮಮೈವಾಜ್ಞೆ ಅಂತ ಹೇಳಿದ್ದಾನೆ. ದೇವರ ಆಜ್ಞೆಯಂತೆ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಇಲ್ಲಿರುವ ನೀರು ದೇವರ ಅಧೀನ, ದೇವರ ಅಧಿಷ್ಠಾನ. ಇದರೊಳಗಿರುವ ಅಭಿಮಾನಿ ದೇವತೆಗಳು ವರುಣದೇವರು, ಸರಸ್ವತಿ, ವಾಯುದೇವರು, ಮಹಾಲಕ್ಷ್ಮಿ, ಅವರೆಲ್ಲರಲ್ಲಿಯೂ ಭಗವಂತನಿದೆ. ಆ ಭಗವಂತನ ಅನುಗ್ರಹದಿಂದ ಅವನ ಆದೇಶವನ್ನು ನಾವು ಪಾಲನೆ ಮಾಡಿದ್ದಕ್ಕೆ ನಮ್ಮ ಪಾಪಗಳನ್ನು ಆ ಪರಮಾತ್ಮನೇ ಶುದ್ಧ ಮಾಡ್ತಾನೆ ಅಂತನ್ನುವ ಭಾವನೆಯಿಂದ, ನಂಬಿಕೆಯಿಂದ, ಪ್ರೀತಿಯಿಂದ, ಭಕ್ತಿ, ಅದಷ್ಟು ಭಗವಂತನ ಕಾರುಣ್ಯ ಅಂತ ಪರಮಾತ್ಮನ ಬಗ್ಗೆ ಪ್ರೀತಿ ಇರಬೇಕು. ತದ್ಗುಣ ರಾಗಿಯೈರಿಹ ಸಕರ್ಮನಃ ಕೃಷ್ಣ ಪಾರಂದಯೋರ್ಮಿ ತದ್ಗುಣ ಭಗವಂತ ಅನುರಾಗ, ಪ್ರೇಮ, ಕಾರುಣ್ಯ. ನಾನು ಪಾಪವನ್ನು ತೊಳೆಯುವುದೇನು ಅನಂತ ಜೀವರಾಶಿಗಳ ರಕ್ಷಣೆ ಮಾಡುವಂತೆ ನನ್ನ ಮನಸ್ಸಿನೊಳಗಿನ ಪಾಪವನ್ನು ತೊಳೆಯುವ ದೊಡ್ಡದು. ಇದನ್ನು ಯಾಕೆ ಮಾಡಬೇಕು? ಇದರಿಂದ ಅವನಿಗೆ ಲಾಭ. ವಿಚಾರ ಮಾಡಿ, ನಾವೇನಾದರೂ ಇದ್ದೇವಾ? ಯಾರೇ ಅಧಿಕಾರಿ, ದೊಡ್ಡ ಉನ್ನತ ಪದವಿ ಇದ್ದವರಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮನೆಗೆ ಸ್ವಚ್ಛ ಮಾಡಿ ಕಸಗೊಡಿಸಿ ಹೋಗು ಅಂತ ಹೇಳಿ ಏನು ಉತ್ತರ ಕೊಡ? ಸಾಮಾನ್ಯ ವ್ಯಕ್ತಿಗೆ ಇನ್ನೊಬ್ಬರ ಮನೆಯ ಕೆಲಸ ಮಾಡೋದು, ಅವರ ಮನೆಯಲ್ಲಿರುವ ಹೊಲಸು ತೆಗೆಯೋದು, ಮನೆ ಊಟಕ್ಕೆ ಅಂತ ಕೇಳಿದರೆ ಬರೋದಕ್ಕೆ ಸಿದ್ಧನಾಗ್ತಾನೆ. ಸನ್ಮಾನ ಮಾಡುತ್ತೇವೆ ಅಂದರೆ ಬರ್ತಾನೆ. ಇನ್ನೇನು ಉಡುಗೊರೆ ತೆಗೆದುಕೊಳ್ಳೋದಕ್ಕೆ ಬರ್ತಾನೆ. ಮನೆ ಸ್ವಚ್ಛ ಮಾಡಿ ಬಾ ಅಂತ ಕೇಳಿದರೆ ತಲೆ ನಿನ್ನ ಮನೆ ಅಂತಾನೆ. ಭಗವಂತ ಜಗತ್ತಿನ ಎಲ್ಲರ ಮನೆಯನ್ನು ಸ್ವಚ್ಛ ಮಾಡ್ತಾನೆ, ಮನಸ್ಸನ್ನು ಸ್ವಚ್ಛ ಮಾಡ್ತಾನೆ.
ಎಲ್ಲವನ್ನು ಛಡ್ತಾನೆ. ಅವನಿಗೇನು ಲಾಭ, ಅವನಿಗಿಂದು ದೊಡ್ಡ ಇಲ್ಲ. ಪರಮೋತ್ಥಾನದಲ್ಲಿರುವ ಭಗವಂತ ಯಾವ ಲಾಭವೂ ಇಲ್ಲ. ನನ್ನ ಕಿತ್ತ ಅರ್ಜುನ ಸ್ಥಾನದಲ್ಲಿದ್ದಾನೆ. ಆದರೆ ಯಾವ ಕಠಿಣ ಏನೇ ಮೇಲೆ ಮಾಡುವುದಕ್ಕೆ ಬೇಕಾದಂತಹ ಬರುವ ರಸನೆ ಮಾಡಿದ್ದೆ. ನೀರು ದೇವರು ಸೃಷ್ಟಿ ಮಾಡಿದ್ದು, ಶುದ್ಧಿಗೆ ಮೂಲಭೂತವಾದ ನೀರನ್ನೇ ದೇವರು ಸೃಷ್ಟಿ ಮಾಡಿಕೊಟ್ಟು ನೀರಿನ ಸೃಷ್ಟಿ ಗಾಳಿ ಮೂಲಕವೂ ಮಾಡ್ತಾನೆ. ಇನ್ನು ವಸ್ತುಗಳ ಸೃಷ್ಟಿ, ಅವುಗಳ ಮೂಲಕ ಮನೆಯನ್ನು ಸ್ವಚ್ಛ ಮಾಡುವುದು. ಮನಸ್ಸಿನೊಳಗಿರುವ ಪಾಪಗಳನ್ನು ಕೇವಲ ತನ್ನ ನಾಮಗಳ ಸಂಕೀರ್ತನದಿಂದ, ನಮ್ಮ ಮಹಿಮೆಯ ಚಿಂತನದಿಂದ ತಾನು ಮಾಡಿ ಆದ್ರವನ್ನು ಪರಿಪಾಲನೆ ಮಾಡಿದರೆ, ಸ್ನಾನ ಮಾಡಿದರೆ, ವ್ಯಾಯಾಮ ಮಾಡಿದರೆ, ತಂದೆ ಸಂಸಾರ ಮಾಡಿದರೆ, ಕ್ಷಯಿದರೆ, ದೇವಸ್ಥಳಕ್ಕೆ ಹೋದರೆ, ಬಡವರಿಗೆ ಸಹಾಯ ಮಾಡಿದರೆ, ಏನೋ ಅವರು ಪಾಪಗಳನ್ನು ಹಾರ ಮಾಡುತ್ತಾರೆ. ಅದೇ ಕೆಲಸ ನನಗೋಸ್ಕರ ಅಂತ ಮತ್ತು ಒಂದು ರೂಪದಿಂದ ನೊಳಗಿತು ನನ್ನ ನೀಡುತ್ತಾ, ಪಾಪಗಳನ್ನು ಕಳೆಯುತ್ತಾ, ಆರೋಗ್ಯವನ್ನು ಪರಿಹಾರ ಮಾಡುತ್ತಾ, ಅಜ್ಞಾನವನ್ನು ಕಳೆಯುತ್ತಾ, ಜ್ಞಾನವನ್ನು ತುಂಬ ನಮ್ಮನ್ನು ಭಗವಂತ ಉದ್ಧಾರ ಮಾಡುವುದಕ್ಕಾಗಿ ಅಂತ ನನಗಾಗಿ ಒಂದು ರೂಪದಿಂದ ಜೊತೆಗೇ ಇದ್ದಾನೆ. ನಿಮಗ ಜೊತೆ ಪ್ರತಿಯೊಕ್ತಿಗೋಸ್ಕರ ಒಂದೊಂದು ರೂಪದಿಂದ ಪರಮಾತ್ಮ ಪ್ರತ್ಯೇಕವಾಗಿ ನಿಂತಿದ್ದಾನೆ ಬಿಂಬರೂಪಿಯಾಗಿ. ಕೃಷ್ಣನಾಗಿ ದ್ವಾಪರಯುಗದಲ್ಲಿ ಅವತಾರ ಮಾಡಿದ, ರಾಮನಾಗಿ ತ್ರೇತಾಯುಗ ನರಸಿಂಹನಾಗಿ ಎಲ್ಲ ರೂಪದಿಂದ ಪರಮಾತ್ಮ ಒಬ್ಬೊಬ್ಬರಾಗಿ ರೂಪ ಇಟ್ಟಿ. ಆಗಿರುವ ಭಗವಂತನ ರೂಪ ಎಂದು ನಮ್ಮನ್ನು ಬಿಡಿಸಲಿಲ್ಲ ಆಚೆ ಈಚೆ. ಅವನು ಸರಳ, ನಾವು ಉಳಿಯುವುದಿಲ್ಲ. ಅಂಥ ಭಗವಂತನ ಅನುಗ್ರಹಕಾರ ಕಾರುಣ್ಯ ಅದನ್ನು ಸ್ಮರಿಸ್ತಾ, ಇಷ್ಟು ಕಾರುಣ್ಯ ತೋರುತ್ತಾ ಅನ್ನೋ ರೀತಿಯ ಉದ್ದೇಶ ಒಂದು ಬಾರಿ ಮುಳುಗಿದರೂ ಸಾಕು, ಆಗ ಪಾಪಪದ ಪರಿಹಾರವಾಗುತ್ತೆ. ಸುಮ್ಮನೆ ಕಾಗೆಯಂತೆ ಮುಳುಗಿದರೆ ಸಾಗಲ್ಲ, ಸ್ನಾನ ಮಾಡಿ. ಜೊತೆಗೆ ಶ್ರೀಮದ್ ಭಾಗವತ ತಿಳಿಸಿ ದೇವಾಮೃಚ್ಛಿಲಾಮಯ ದರ್ಶನ ಸಾಧವ ತೀರ್ಥಕ ಸ್ನಾನ ಮಾಡಿ ಮಹಾತರ ಸಮಾಗಮತೆ. ನೇರವಾಗಿ ತೀರ್ಥ ಸ್ನಾನದ ಮುಗಿಲ್ಲ. ಪುರಾಣ ಎಷ್ಟು ಸುಂದರವಾಗಿ ಬಹಳ ಸುಭವಾಗಿ ನಿರೂಪಣೆ ಕೊಟ್ಟವನ್ನು ಕೊಡ್ತಾ ಇದೆ. ಮಹಾ ವೇದದೇವರು ಅತೀವಾಗಿ ತಿಳಿಸ್ತಾರೆ. ವೇದವ್ಯಾಸರಿಗೆ ಮತವಾದ ಸಿದ್ಧಾಂತವನ್ನು ಶ್ರೀಮದಾಚಾರ್ಯರು ಹೇಗೆ ನಮಗೆಲ್ಲ ತಿಳಿಸಿದ್ದಾರೆ ಎನ್ನುವುದನ್ನು ನಾವು ಕಾಣಬಹುದು. ನೇರವಾಗಿ ತೀರ್ಥ ಸ್ನಾನದಿಂದ ಮೋಕ್ಷ ಇಲ್ಲ. ತೀರ್ಥಗಳ ಸ್ನಾನದಿಂದ ಮನಸ್ಸು ಶುದ್ಧವಾಗುತ್ತೆ, ಮನಸ್ಸಿನಲ್ಲಿ ಒಬ್ಬಳಂಬ ಕುಶ ದೂರವಾಗುತ್ತೆ, ಶುದ್ಧವಾದ ಮನಸ್ಸಿನಲ್ಲಿ ತತ್ವಜ್ಞಾನ ಉದಯವಾಗುತ್ತೆ. ತತ್ವಜ್ಞಾನದ ಉದಯದಿಂದ ಆಗಿ ಮೋಹನ ಕೊಡಾನೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಶ್ರೀಮದಾಚಾರ್ಯ ಒಂದೊಂದು ಸಿದ್ಧಾಂತಗಳು ಹೇಗೆ ಸಮಾನಾದಿಗಳಿಗೆ ವೇದ ಸಮ್ಮತವಾಗಿ ಎನ್ನುವುದನ್ನು ನಾವು ಕಾಣಬಹುದು. ಪ್ರಜ್ಞಾ ಲಕ್ಷ್ಮೀರಿ ಯಶ ಸಮತ್ ಜ್ಞಾನಂ ಧರ್ಮೋ ವಿರಕ್ತತಾ ಶುದ್ಧಿರ್ಭೇನೃಣಾಂ ಸ್ವಾಮಿ ತೀರ್ಥ ನಿಷೇವಣಾತ್. ಪುರಾಣದ ಉತ್ತಮವಾದಂತಹ ಮೇಧಾವಿ ಪ್ರಜ್ಞೆ, ಉತ್ತಮವಾದ ವೈರಾಗ್ಯ, ನಿಷ್ಕಾಮವಾದ ಧರ್ಮವನ್ನು ಅನುಷ್ಠಾನ ಮಾಡುವಂತಹ ಪ್ರವೃತ್ತಿ, ಮನಸ್ಸಿನ ಬುದ್ಧಿ, ಇವುಗಳೆಲ್ಲ ತೀರ್ಥಸ್ನಾನದಿಂದ ಬರುವಂತಹ ಸೋಪಾನಗಳು. ಆನಂತರ ಆತ್ಮವಿಧ. ಎಷ್ಟು ಕಡೆ ಸ್ನಾನ ಮಾಡಿದರೆ ಮೋಕ್ಷವಾಗ್ತದೆ, ಸ್ನಾನ ಮಾಡಿದರೆ ಮೋಕ್ಷ ಅಷ್ಟು ಸುಲಭ ಇದ್ರೆ ಇಷ್ಟು ಕಷ್ಟ ಯಾಕೆ ಪಡಬೇಕು? ಸ್ನಾನ ಮಾಡಿದರೆ ಮೋಕ್ಷ, ಸ್ನಾನ ಮಾಡೋದರಿಂದ ಸಜ್ಜನ ಸಮಾಗಮ, ಅವರ ಉಪದೇಶ, ಅದರಿಂದ ಆಮೇಲೆ ಮೋಕ್ಷವಾಗುವುದು ಅಂತ ಆ ತತ್ವವನ್ನು ವೇದವ್ಯಾಸ ದೇವರು ನಮಗಿಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ದೃಷ್ಟಿಯಲ್ಲಿ ಸ್ನಾನವನ್ನು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಮಾತ್ರ ಅಂತ ತಿಳಿಯಬೇಡಿ. ನಿಮ್ಮ ಮನೆಯಲ್ಲಿ ನಿತ್ಯ ಸ್ನಾನ ಮಾಡುವ ಈ ಅನುಸಾರದಿಂದ ಸ್ನಾನ ಮಾಡಿ. ಅನೇಕ ಬಾರಿ ಚಿಂತನೆ ಮಾಡುವುದುಂಟು, ನಮಗೆ ಎಷ್ಟು ಅವಕಾಶ ಒಂದೇ ಮಾಡಲು ಹೆಸರ್ತಾನೆ ಮಾಡದೇ ಇದ್ದ. ನಿತ್ಯವೂ ಮನೆಯಲ್ಲಿ ಸ್ನಾನವನ್ನು ಎಲ್ಲರೂ ಮಾಡುತ್ತಾರೆ, ಆದರೆ ಮನಸ್ಸಿನಲ್ಲಿ ಒಂದು ಸೇರಿಸಿಕೊಂಡ್ರ ಈ ಶರೀರ ಇದು ಭಗವಂತನ ದೇವಾಲಯ, ಬಿಂಬಿಯಾದ ಪರಮದೈವ ಇದ್ದಾನೆ ಎಂದಾದರೆ ಇದು ದೇವಾಲಯ. ನಿಮ್ಮ ಸುತ್ತಮುತ್ತಲು ಅನೇಕ ದೇವಸ್ಥಾನಗಳಿರ್ತವೆ, ಯಾಕೆ ತೆರೆಗೆ ಹೋಗ್ತೀರಿ? ಯಾಕೆ ಹೋಗಿ? ಇದು ಇತ್ತಿಗೆ ಆದಂತಹ ದೇವಸ್ಥಾನ, ಅದು ಬಹಳ ಪ್ರಾಚೀನವಾದು, ಬಹಳ ದೊಡ್ಡವರು ಪ್ರತಿಷ್ಠೆ ಮಾಡು. ಕೆಲವು ಕಡೆಗೆ ಸ್ವಯಂ ವ್ಯಕ್ತ, ಅಷ್ಟಭೂಮಿ ಮೂರ್ತಯಸ್ಸಂತೆ ಸ್ವಯಂ ವ್ಯಕ್ತ ಮಹೀತಲೆ ಆದ್ಯ ಸ್ವಯಂ ಕ್ಷೇತ್ರ ಶ್ರೀರ ತಿರುಪತಿ ನೈಮಿಷಾರಣ್ಯ ಇಂತಹ ಅನೇಕ ಕ್ಷೇತ್ರಗಳೇ ಸ್ವಯಂ ವ್ಯಕ್ತ ಕ್ಷೇತ್ರಗಳು. ಯಾಕೆ ಅಂದ್ರೆ ಅಲ್ಲಿ ಯಾರು ಪ್ರತಿ ಇಲ್ಲ, ಸಾಕ್ಷಾತ್ ಭಗವಂತನೇ ಬಯಸಿದ್ದಾನೆ ಅಂತ. ಅದಕ್ಕೆ ಬೆಲೆಯೇ ಇಲ್ಲ. ಮೂಲದೇವರು ಶ್ರೀಮಂತಹ ಮೂಲರಾದೇವರಲ್ಲಿ ವಿಶ್ವಕರ್ಮನಿಂದ ಪ್ರತಿಮೆ ನಿರ್ಮಿತ. ಮೂಲದೇವರ ಮುಸ್ಲಿಮರ ಪ್ರತಿಮೆ ವಿಶ್ವಕರ್ಮನಿಂದ ನಿರ್ಮಿತ, ಆದರೆ ಪ್ರತಿಷ್ಠೆ ಇಲ್ಲ. ಪ್ರತಿಮೆಯನ್ನು ನಿರ್ಮಾಣ ಮಾಡಿದ ದೇವರು ನಾನು ಅಲ್ಲಿ ಸ್ವಯಂ ವ್ಯಕ್ತನಾದ, ತನ್ನ ವಿಶೇಷ ಸನ್ನಿಧಾನವನ್ನು ಇಟ್ಟ, ಬ್ರಹ್ಮನಿಂದ ಪೂಜೆಯನ್ನು ಸ್ವೀಕಾರ ಮಾಡಿದ,
ತಾನೇ ಪುತ್ರನಾಗಿ ಅವತಾರ ಮಾಡಿದ ಶ್ರೀರಾಮಚಂದ್ರ ತನ್ನ ಕೈಗಳಿಂದ ಪೂಜೆ ಮಾಡಿಲ್ಲ. ಯಾರು ದೇವರನ್ನ ಚೆನ್ನಾಗಿ ಅರ್ಥ ಮಾಡುತ್ತಾರೋ ಅವರು ಪೂಜೆ ಮಾಡಿ, ದೇವರನ್ನು ಚೆನ್ನಾಗಿ ತಿಳಿದವರು ಬನ್ನಿ ನನ್ನ ಪೂಜೆ ಮಾಡಿ ಅಂತ. ಅವನನ್ನ ಚೆನ್ನಾಗಿ ತಿಳಿದವರು ಬರಬೇಕು ಅಂದ್ರೆ ಯಾರು ಬರಬೇಕು? ಯಾರು ಬರೋ, ಯಾಕಂದ್ರೆ ಯಾರು ಚೆನ್ನಾಗಿಲ್ಲ. ಸಹ ಅವನು ಚೆನ್ನಾಗಿ ತಿಳಿದ ವ್ಯಕ್ತಿ, ಅವನು ದೇವರನ್ನು ಚೆನ್ನಾಗಿ ತಿಳಿದವ ದೇವರೇ. ಹೀಗಾಗಿ ರಾಮದೇವರ ಪ್ರತಿಮೆಯನ್ನ ರಾಮದೇವರೇ ತಾಯಿ ಪೂಜೆ ಮಾಡಿಕೊಂಡಿದ್ದಾರೆ. ಅಂತಹ ಪ್ರತಿಮೆಗಳು ಮೂಲ ರಾಮದೇವರ, ಮೂಲ ಸೀತಾದೇವಿಯ ಪ್ರತಿಮೆ. ಉಳಿದು ಅನ್ನೋದಕ್ಕೆ ಅಷ್ಟು ಭಕ್ತಿಯಿಂದ ನೀವೆಲ್ಲ ದರ್ಶನಕ್ಕೆ ಬರ್ತಿ. ತಿರುಪತಿ ತಿಮ್ಮಪ್ಪ ದರ್ಶನಕ್ಕೆ ಹೋಗ್ತೀರಿ. ಸಾಕ್ಷಾತ್ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪೂಜೆ ಮಾಡಿದ ಪ್ರತಿಮೆ ದಿಗ್ವಿಜಯ ದೇವರು ಅನ್ನೋದಕ್ಕೆ ಬರ್ತೀರಿ. ಉಡುಪಿಯಲ್ಲಿರುವ ಶ್ರೀಶ ರುಕ್ಮಿಣಿ ಪೂಜೆ ಮಾಡಿದ್ದು, ಶ್ರೀಮದ್ ಆಚಾರ್ಯರು ಪೂಜೆ ಮಾಡಿದ್ದು. ಅವನಿವನವನ ದೃಗ್ವಾಹು ಪ್ರಕೃತಿ ಗುಣ ಸಮೇತ ಅವ್ಯಾಕೃತಕಾಶ ಏಕಂ ತಮ್ಮ ಮನಸ್ಸೋ ಚಿಂತೆಯ ತತ್ಸರು ಅಸುರಸುರನ ಸದ್ಗುಣಮನ್ಯಂ. ಇಡೀ ಬ್ರಹ್ಮದಲ್ಲಿ ವ್ಯಕ್ತನಾದ ಭಗವನ್ನನ್ನು ಮಾಡಿ ಅಂತಹ ಭಗವನ್ನ ಆ ಪ್ರತಿಮೆಯಲ್ಲಿ ಪೂಜಿಸಿದ ಮಹಾವರು ಶ್ರೀಮದ್ ಆಚಾರ್ಯರು ಅನ್ನೋದಕ್ಕೆ ಶ್ರೀ ಆಚಾರ್ಯರು ಪ್ರತಿಷ್ಠಾನ ದರ್ಶನಕ್ಕೆಲ್ಲ ಧಾವಿಸ್ತೇವೆ. ಆದರೆ ಯಾವಾಗಲೂ ನಾವು ತಿರುಪತಿಯಲ್ಲಿ ಇರಲಿಕ್ಕಾಗಿಲ್ಲ, ಯಾವಾಗಲೂ ಮಠದಲ್ಲಿ ಇರಲಿಕ್ಕಾಗೋದಿಲ್ಲ, ಯಾವಾಗಲೂ ಉಡುಪಿಯಲ್ಲಿ ಇರಲಿಕ್ಕಾಗೋದು ಎಲ್ಲ ಥರ. ಆದರೆ ಆ ದೇವರ ಸನ್ನಿಧಾನವನ್ನು ನಾವು ಚಿಂತನೆ ಮಾಡಬಹುದು ಹೇಗೆ ಅಂತ ನೋಡಿ. ನೀವೆಲ್ಲ ಚೇತನ, ಎಲ್ಲ ಚೇತನಿಗೂ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಎಲ್ಲರೂ ಅನಾದಿ, ಎಲ್ಲರೂ ಧಾತು ನಾಸಂ ತ್ವಂ ನೇಮೇ ಅನಾದಿಪಾಹ ನಚೈವನ ಭವಿಷ್ಯಾಮಃ ಸರ್ವೇ ಮತಃ. ಯಾರಿವನಿಗೂ ಹುಟ್ಟಿಲ್ಲ, ಯಾವ ಜೀವೂ ಸಾಯಿಲ್ಲ. ಹುಟ್ಟು ಸಾವಲಿದ್ದದ್ದು ಈಶಕ್ಕೆ, ಒಳಗಿರುವ ಚೇತನಕ್ಕೆ. ಹುಟ್ಟಿಲ್ಲ, ಸಾಯಿಲ್ಲ, ಇರುವ ಅನಾದಿ ಅನಾದಿ ಅನಂತಹ ಆ ಜೀವ ಎಲ್ಲಿಂದ ಇದೆ? ಅನಾದಿಯಿಂದ ಇದ್ದಾನೆ. ಶಬ್ದಕ್ಕೆ ಸರಿಯಾಗಿ ಮಾಡ್ಕೊಡ್ಬೇಕು ಅಂತ ಹೇಳಿದೆ. ಅನಾದಿ ಅಂತ ಎಲ್ಲೆಲ್ಲೋ ಬಳಸ್ತಾರೆ. ಯಾರು ಯಾರಿದ್ದು ಈ ಗುಡಿನ ಕೇಳಿದರೆ ಅನಾದಿಯಿಂದ ಇದೆ ಅಂತ. ಅನಾದಿ ಇದೆಯಾ? ಓ, ಎಷ್ಟು ವರ್ಷ ಆಯ್ತು? 20-30 ವರ್ಷ ಆಯ್ತು ಅಂತಾರೆ. ಅನಾದಿಯಿಂದ ಇದೆ. ರಾಮಾಯ ಅರ್ಥ ಏನು? ಯಾವುದಕ್ಕೆ ಮೊದಲಿಲ್ಲ ಅನಾದಿ. 20 ವರ್ಷದ ಹಿಂದೆ ಇದ್ರೆ ಅದನ್ನು ಅನಾದಿ ಅಂತ. ಅನಾದಿ ಎಳೆಯೋ ಅನ್ನೋ ಅರ್ಥದಲ್ಲಿ ಕನ್ನಡದಲ್ಲಿ ಪ್ರಯೋಗ ಆಗ್ತಾ ಇದೆ ಇತ್ತೀಚೆಗೆ. ಅದು ಅನಾದಿ ನಾನೇ ಅನ್ನೋದಿಲ್ಲ, ಇತ್ತೀಚೆಗೆ ಪ್ರಯೋಗ ಆಗ್ತಾ ಇದೆ. ಅನಾದಿ ಅರ್ಥ ಮೊದಲೇ ಇಲ್ಲ, ಹುಟ್ಟೇ ಇಲ್ಲ, ನೋ ಬಿಗಿನಿಂಗ್. ಅಂತಹ ಅನಂತ ಕಾಲ, ಆದಿ ಕಾಲದಿಂದ ಅನಂತ ಕಾಲದವರೆಗೂ ಅವನಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ. ಕೊಟ್ಟು ಅವನಿಗೆ ಆನಂದ, ಅವನಿಗೆ ಬಲ, ಅವನಿಗೆ ಶಕ್ತಿಯನ್ನು ಕೊಟ್ಟು ಒಂದು ದಿನದಿಂದ ಆಚೀಚೆ ಸರಿ ತಂದೆ ಇರಬಹುದು, ತಾಯಿ ಇರಬಹುದು, ಅಣ್ಣ ತಮ್ಮ ದೂರ ಆಗಬಹುದು, ಇವನು ದೇಶಕ್ಕೆ ಹೋಗಬಹುದು. ಆದರೆ ಎಂದಿಗೂ ನನ್ನ ಇಡದೆ ಒಳಗೆ ಇದ್ದ ಆ ಅಂತರ್ಯಾಮಿ ಯಾರು ಪ್ರತಿಷ್ಠೆ ಹೇಳಿ ನೋಡ. ಯಾರು ಪ್ರತಿಷ್ಠೆ ಮಾಡ್ಲಿಕ್ಕೆ ಸಾಧ್ಯ ಹೇಗಿದೆ? ಪ್ರತಿಷ್ಠಾಪನೆ ಅಂದ್ರೆ ಮೊದಲು ಅಲ್ಲಿ ನಿಧಾನ ಇರಲಿಲ್ಲ ಅಂತ, ಇರಲಿಲ್ಲ, ಇವನೇ ಇಲ್ಲ. ಅಂತರ್ಯಾಮಿಯ ಭಗವಂತಿಲ್ಲ ಅಂದ್ರೆ ಜೀವನಿಗೆ ಅಂತರ್ಯಾಮಿಯಾದ ಹಾಗೆ ಏನು? ಪ್ರತಿಯೊಬ್ಬ ಜೀವನಲ್ಲಿರುವ ಪರಮಾತ್ಮ ಅಂದ್ರೆ ಏನು? ಸ್ವಯಂ ತಾವು ಪ್ರತಿಷ್ಠೆ ಮಾಡಿದ್ದ ತಾನೇ ತಾವು ತನ್ನ ಇಚ್ಛೆಯಿಂದ ಜ್ಞಾನವನ್ನು, ಆನಂದವನ್ನು, ಬಲವನ್ನು ನಮ್ಮ ಹೃದಯದಲ್ಲಿರುವ ಭಗವಂತನೇ ಸ್ವಯಂ ವ್ಯಕ್ತನಾದ ಭಗವಂತ. ನಮ್ಮ ಹೃದಯದಲ್ಲಿರುವ ಪರಮಾತ್ಮ ತಿಮ್ಮಪ್ಪ ಹೇಳೋ ಆ ರೀತಿ ನಮ್ಮ ಹೃದಯದಲ್ಲಿರುವ ಭಗವಂತನು ಕೂಡ ಸ್ವಯಂ ವ್ಯಕ್ತ. ಅಂದರೆ ನಾ ಸ್ನಾನ ಮಾಡಿಕೊಂಡು ಯಾರಿಗೆ ಸ್ನಾನ ಅದು ಸ್ವಯಂನಾದ ಪರಮಾತ್ಮನ ಅಭಿಷೇಕ. ಶುಕ್ರವಾರ ತಿಮ್ಮಪ್ಪನ ಅಭಿಷೇಕಕ್ಕೆ ಟಿಕೆಟ್ ಸಿಗಲ್ಲ ಅಂತ ಕಷ್ಟಪಡಿ ಇರಲಿ, ಭಾಗ್ಯ ಸಿಕ್ಕಾಗ ದರ ಬಿಡಿ, ಅದರಿಂದ ಹೇಳಲ್ಲ ದುರಭಾಗ್ಯ. ಆದರೆ ನಿತ್ಯವೂ ನೀವು ನಿಮ್ಮಲ್ಲಿ ಸ್ನಾನ ಮಾಡುವಾಗ ನಮ್ಮೊಳಗಿರುವ ಅಂತರ್ಯಾಮಿಯ ಭಗವಂತನೇ ಸ್ವಯಂ ವ್ಯಕ್ತದ ಅನಾಕಳದೊಳಗೆ ನನ್ನ ಬಿಡಲೇ ಅನುಭವ ಮಾಡುವ ಭಗವಂತ ಅಭಿಷೇಕ ಮಾಡ್ತಿದೆ ಅಂತ ನಿತ್ಯ ಸ್ನಾನ ಮಾಡಿ ನಿತ್ಯವೂ ತಿರುಮಲ ಶುಕ್ರವಾರ ದರ್ಶನ ಮಾಡಿದರೆ ಏನು ಪುಣ್ಯವೋ ಆ ಪುಣ್ಯವನ್ನು ನಿಮ್ಮ ಮನೆಯೇ ನಿಮ್ಮ ಅಲ್ಲಿ ದರ್ಶನ ಮಾತ್ರ ನೀವೇ ಅಭಿಷೇಕ ಮಾಡಿಕೊಳ್ಳೋರು. ಈ ಅನುದಾನದಿಂದ ಸ್ನಾನವನ್ನು ನಾವು ನಿತ್ಯವೂ ಮಾಡಬೇಕು. ನಿಮ್ಮ ಮನೆಯಲ್ಲಿರುವ ಶಾಖಕ್ಕೆ ಮಾಡುವಾಗಲೂ ಸರಿ, ಇವರ ಪ್ರತಿಮೆಗಳಿಗೆ ಮಾಡುವಾಗಲೂ ಸರಿ, ನೀವು ಸ್ನಾನ ಮಾಡುವಾಗಲೂ ಸರಿ, ಈ ಅನುಸಂಧಾನ ಮನಸ್ಸಿರಬೇಕು. ಆ ಅನುಸಂಧಾನ ಪೂರ್ವಕವಾಗಿ ಸ್ನಾನವನ್ನು ಮಾಡುತ್ತಾ ಇದ್ದರೆ, ವಿಶೇಷವಾಗಿ ತೀರ್ಥಗಳಲ್ಲಿ ಸ್ನಾನ ಮಾಡುವಾಗ ಈ ಅನುಸಂಧಾನ ಬಂದು ಇನ್ನೂ ವಿಶೇಷ. ನಮ್ಮ ಶರೀರಲ್ಲಿಯೂ ದೇವರ ಧ್ಯಾನ ಇದೆ, ಆ ಪವಿತ್ರವಾದ ನೀರಿನಲ್ಲಿಯೂ ದೇವರ ಸನ್ನಿಧಾನ. ಎರಡೂ ಸೇರಿದಾಗ ಇನ್ನಷ್ಟು ಪುಣ್ಯ, ಇನ್ನಷ್ಟು ಪಾಪಗಳ ಪರಿಹಾರ, ಇನ್ನಷ್ಟು ಇಷ್ಟಾರ್ಥಗಳ ಸಿದ್ಧಿಯಾಗುವುದಕ್ಕೆ ಸಾಧ್ಯ ಇದೆ ಎನ್ನುವುದು ಪುರಾಣಗಳ ಸಾರ. ಆ ದೃಷ್ಟಿಯಲ್ಲಿ ನಾವು ಸ್ನಾನವನ್ನು ಮಾಡಬೇಕು. ಇದೇ ದೃಷ್ಟಿಯಲ್ಲಿ ಊಟ ಮಾಡಿದರೆ ಅದು ದೇವರ ನೈವೇದ್ಯ ಅನ್ನುವ ಅನುಸಂಧಾನದಿಂದ ಯಾವುದನ್ನು ಹೊರಗೆ ಮಾಡುವ ಪೂಜೆ, ನೈವೇದ್ಯ, ಅಭಿಷೇಕಗಳನ್ನು ಬಿಟ್ಟು ಮಾಡುವುದಲ್ಲ, ಅದೆಲ್ಲವನ್ನು ಮಾಡಿ ನಾವು ಮಾಡುವ ಊಟವೂ ನೈವೇದ್ಯ, ನಾವು ಮಾಡುವ ಸ್ನಾನವೂ ದೇವರಿಗೆ ಅಭಿಷೇಕ ಅನ್ನುವ ಅನುಸಂಧಾನದಿಂದ ಮಾಡಿದಾಗ
ಮಹಾಪುಣ್ಯವನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಕಥೆಯನ್ನು ಸ್ಕಂದಪುರಾಣ ತಿಳಿಸ್ತದೆ. ನಂದ ಅಂತ ಒಬ್ಬ ರಾಜ, ಧಾರ್ಮಿಕನಾದ ರಾಜ. ಅವನ ಮಗ ಧರ್ಮಗುಪ್ತ